ರೈತರಿಗೆ ನಿರಂತರವಾಗಿ ಅಧಿಕಾರಿ ವರ್ಗದವರಿಂದ ದೌರ್ಜನ್ಯ ನಡೀತಾ ಇದೆ. ಅದು ನೀವು ಈಗ ಕಂಡಂತೆ ನಾವು ಬೆಳೆ ವಿಮೆ ಅಂತ ಹೇಳ್ಬೋದು. ಅರಣ್ಯ ಒತ್ತುವರಿ ತೆರವು ನೆಪದಲ್ಲಿ ಆ ಫಾರೆಸ್ಟ್ ಇಲಾಖೆಯಿಂದ ಆಗುವಂಥ ಮಾನಸಿಕವಾಗಿ ಕೊಡುತ್ತಿರುವ ಹಿಂಸೆ ಇರ್ಬೋದು. ಮತ್ತು ಉಳಿದ ವಿಷಯದಲ್ಲಿ ಶೈಕ್ಷಣಿಕ ಸಂಸ್ಥೆ ವಿಷಯದಲ್ಲಿ ಬಂದರೂ ಕೂಡ ಕಟ್ಟಕಡೆಯ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಒಬ್ಬ ವಿದ್ಯಾರ್ಥಿನಿ ಇವತ್ತು ನಗರದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಿತ್ತು. ಅಲ್ಲಿ ಹಾಸ್ಟೆಲ್ನ ವ್ಯವಸ್ಥೆ ಇಲ್ಲ, ಅವನಿಗೆ ಭದ್ರತೆ ಇಲ್ಲ ಅಥವಾ ಅವನಿಗೆ ಭದ್ರತೆ ಇಲ್ಲ. ಇವತ್ತಿರುವಂಥ ಡ್ರಗ್ಸ್ ಮಾಫಿಯಾ ಅಡಿಕ್ಟಿವ್ ಇಲ್ಲ. ಹಾಗೆ ಬೇರೆ ಬೇರೆ ಯಾವ ಆ್ಯಂಗ್ಲಲ್ಲಿ ನೋಡಿದರೂ ರೈತನ ಯೂತಿನ ಅಂದರೆ ಯುವ ಪೀಳಿಗೆಯ ಒಬ್ಬ ರೈತನ ಮಗಳ ಚಿಂತನೆಯನ್ನು ಯಾವುದೇ ರೀತಿಯಲ್ಲಿ ಸರ್ಕಾರಗಳಾಗಲಿ ಅಧಿಕಾರಿಗಳು ಅಥವಾ ಯಾರು ಈಗ ಸುಧಾರಕರು ಅಂತ ನಾವು ಮಾಡ್ತೇವೆ. ಇದು ದೊಡ್ಡ ವಿಪರ್ಯಾಸ. ಆದುದರಿಂದ ಇವತ್ತು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರು ಎಜುಕೇಟೆಡ್ ಇದ್ದಾರೆ. ಎಲ್ಲರೂ PUC, ಡಿಗ್ರಿ, ಇಂಜಿನಿಯರು, ಡಾಕ್ಟರ್, BMS ಮಾಡಿದವರು ಕೂಡ ಕೃಷಿಕರಾಗಿ ಅವಲಂಬಿತರಾಗ್ತಾರೆ. MBBS ಮಾಡಿದ್ರು ಕೂಡ ಅವ್ರ ಮನೆಯಲ್ಲಿ ಬಂದು ಒಂದು ದಿವಸ ಒಂದು ತೋಟಕ್ಕೆ ಒಂದು ರಜೆ ಮಾಡಿಕೊಂಡು ಅದು ಬಿಡುವು ಮಾಡ್ಕೊಂಡು ಸುತ್ತುವಂಥದ್ದಿದೆ. ಆದ್ದರಿಂದ ಈ ರೈತ ಮೂಲ ಸಂಸ್ಕೃತಿಯನ್ನು ನಮ್ಮ ದೇಶದ ಬೆನ್ನೆಲುಬಾಗಿ ರೈತರು ಅಂತ ಹೇಳ್ತಾರೆ. ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಧಕ್ಕೆ ಬರುತ್ತಿರುವ ಸಂದರ್ಭದಲ್ಲಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಇವತ್ತು ಒಟ್ಟು ರೈತರನ್ನು ಒಗ್ಗೂಡಿಸಿ ಪಕ್ಷಾತೀತ ಜಾತ್ಯತೀತವಾಗಿ ಹೋರಾಟ ಮಾಡುವಂಥ ತೀರ್ಮಾನವನ್ನು ಕೈಗೊಂಡಿದೆ. ಅದರಲ್ಲಿ ಮುಖ್ಯವಾಗಿ ನಾಳದು 24ಕ್ಕೆ ನಡೆಯುವಂಥ ಬೆಳೆ ವಿಮೆಯ ಹೋರಾಟ. ಇವತ್ತು ಬೆಳೆ ವಿಮೆ ಅಂದರೆ ರೈತ ಆ ಸಂದರ್ಭ ಕಟ್ಟುವ ಸಂದರ್ಭ ನೋಡಿ, ಜೂನ್ ಜುಲೈ ವಿಪರೀತ ಕಷ್ಟದಲ್ಲಿರುವಂಥ ಚಹಾ ಕಾಫಿ ತಿಂಡಿ ಮಾಡಲಿಕ್ಕೆ ಅವನಿಗೆ ಕಷ್ಟ ಆಗ್ತದೆ. ಯಾಕಂದರೆ ಅಡಿಕೆ ಉಳಿದಂತಹ ಅವನ ಏನಿದೆ ಎಸೆಟ್ ಅದೆಲ್ಲ ಸೇಲ್ ಆಗಿರ್ತದೆ. ಮಾರ್ಚ್ ತಿಂಗಳಲ್ಲಿ ಬ್ಯಾಂಕ್ ಲೋನ್ ಕಟ್ಟಿರ್ತಾನೆ. ಆದರೆ ಜೂನ್ ಜುಲೈಯಲ್ಲಿ ಅಕ್ಕಿ ಮಾತ್ರ ತಂದು ಸ್ಟಾಕ್ ಮಾಡಿ ಇಟ್ಟಿರ್ತಾನೆ, ಅಥವಾ ಅದು ಸ್ವಲ್ಪ ಇರ್ಬೋದು ಅಷ್ಟೇ, ಅಥವಾ ಪಕ್ಕದ ಮನೆ ಸಾಲ ಕೇಳುವ ಸಂದರ್ಭ. ಈ ಸಂದರ್ಭದಲ್ಲಿ ಅವ ಬೆಳೆ ವಿಮೆಯನ್ನು ಕ್ರೋಢೀಕರಿಸಿ ಅವನಲ್ಲಿ ಇಲ್ಲದಿದ್ದರೂ ಪಕ್ಕದ ಮನೆಯಲ್ಲಿ ಸಾಲ ತೆಗೆದವರು ಕಟ್ಟಿರ್ತಾನೆ. ಇಂಥ ಒಂದು ಸನ್ನಿವೇಶದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಬೆಳೆ ವಿಮೆಯನ್ನು ಕಟ್ಟಿ ಇವತ್ತು ಈಗಾಗಲೇ 2, 3, 4, 5 ವರ್ಷದಿಂದ ಬಂದಿದೆ. ಅದನ್ನು ಯಾವುದೋ ಒಂದು ಬ್ಯಾಂಕ್ ಲೋನಿಗೆ ಕಟ್ಟಬೇಕಾ ಅಥವಾ ಕೃಷಿ ನಾಶ ಸಂಪೂರ್ಣ ಆಗಿರ್ತದೆ. ಈ ಕೃಷಿ ನಾಶ ಆಗಿರೋದರಿಂದ ಆ ಬೆಲೆ ಸಿಗದಿರೋದ್ರಿಂದ ಲೋನ್ ಕಟ್ಟಲಿಕ್ಕೆ ಅದನ್ನು ಉಪಯೋಗ ಮಾಡ್ತೇನೆ ಅಂತ ಮನಸ್ಸಲ್ಲಿರ್ತದೆ. ಅದು ಇವತ್ತು ಅದು ದಿಢೀರ್ನವಾಗಿ ಈ ಮಳೆ ಮಾಪನ ಅಂದರೆ ಮಳೆಯ ಇಷ್ಟು ಬಿದ್ದಿದೆ, ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ವರದಿ ಕೊಡಬೇಕು. ಅದನ್ನು ಕೊಡುವಲ್ಲಿ ವೈಫಲ್ಯತೆ ಅಧಿಕಾರಿಗಳಾಗಿದೆ. ಆ ವಿಭಾಗ ಸೋತಿದೆ ಅಥವಾ ಅದರ ಒಂದು ಕಾರ್ಯನಿರ್ವಹಿಸಿಲ್ಲ. ಅದರ ಪ್ರಯುಕ್ತ ಇವತ್ತು ಬೆಳೆ ವಿಮೆಯಲ್ಲಿ ಗೊಂದಲ ಆಗಿ ಒಂದಿಷ್ಟು ರೈತರಿಗೆ ಒಂದು ಹೆಕ್ಟೇರಿಗೆ 60,000, 70,000, 81 ಲಕ್ಷ ಸಿಗುವ ಬದಲಿಗೆ 300 ರೂಪಾಯಿ, 500 ರೂಪಾಯಿ, 400 ರೂಪಾಯಿ ಸಿಗ್ತಾ ಇದೆ. ಆದ್ದರಿಂದ ಒಂದು ಕಡೆ ಹೆಚ್ಚು ಸಿಗ್ತದೆ, ಒಂದು ಕಡೆ ಕಡಿಮೆ. ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಖಂಡಿಸ್ತೇವೆ. ಇದರ ದೃಷ್ಟಿಯಲ್ಲಿ ನಾವೆಲ್ಲ ಎಚ್ಚೆತ್ತುಕೊಂಡು ಮುಂದಿನ 24ನೇ ತಾರೀಕಿಗೆ ಸುಳ್ಯ ತಾಲೂಕು ಕಚೇರಿ, ತಹಸೀಲ್ದಾರ್ ಕಚೇರಿ ಎದುರುಗಡೆ ಬೃಹತ್ ಮಟ್ಟದ ರೈತರ ಉಳಿವಿಗಾಗಿ, ರೈತರ ಮಾನಸಿಗೆ ಕೊಡುವಂಥ ಅಧಿಕಾರಿಗಳು ಯಾರಿದ್ದಾರೆ ಅವರ ಅಮಾನತಿಗಾಗಿ ಅವರನ್ನು ಸಸ್ಪೆಂಡ್ ಮಾಡಬೇಕು. ಯಾಕಂದರೆ ಒಂದು ಈ ರೀತಿ ಸಸ್ಪೆಂಡ್ ಆದಾಗ ಆಮೇಲೆ ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಅಧಿಕಾರಿಗಳು ರೈತರ ಬಗ್ಗೆ ಬಂದಾಗ ಬೇಜವಾಬ್ದಾರಿ ವರ್ತನೆ ಇಲ್ಲ. ನಾನು ಈಗಾಗಲೇ ತೋಟಗಾರಿಕೆ ಇಲಾಖೆಯವರು ಸಂಪರ್ಕ ಮಾಡಿದ್ದೆ, ಅವರು ಕೂಡ ಸರಿಯಾದ ಉತ್ತರ ಇಲ್ಲ. ಇವತ್ತು ಸಹಕಾರಿ ಸಂಘಗಳು, ನನಗನ್ನಿಸುವುದು ಪ್ರತಿಯೊಂದು ಸಹಕಾರಿ ಸಂಘಗಳ ಸದಸ್ಯರು ಅವರು ಎಲ್ಲರೂ ನಾವು ಜಿಲ್ಲಾ ಉದಾಹರಣೆ ಕಟ್ಟಿಸಿಕೊಳ್ಳೋದು ಹಣ ಇಲ್ಲಿ ಸಹಕಾರಿ ಸಂಘದಲ್ಲಿ ಕಟ್ಟಿಸಿಕೊಳ್ತಾರೆ. ಅದರ ಅಂಡರ್ ಅಂದರೆ ಅದರ ಮೇಲ್ ಗ್ರೇಡಲ್ಲಿರುವುದು DCC ಬ್ಯಾಂಕ್. ಅಲ್ಲಿ ನಮ್ಮ ಎಲ್ಲ ವ್ಯವಸ್ಥೆಯನ್ನು ಕೋಆರ್ಡಿನೇಷನ್ ಸಾಲದ ಬಗ್ಗೆ ಮಾಡ್ತಾರೆ. ಇವತ್ತು ಸಾಲ ಕಟ್ಟದಿದ್ದರೂ ಸಹಕಾರಿ ಸಂಘಗಳು ಮತ್ತು DCC ಬ್ಯಾಂಕ್ ನಮ್ಮನ್ನು ಕೇಳುವ ಸೂಪರ್ವೈಸರ್. ಅದಕ್ಕೆ ನಾವು ಮುಂದಿನ ತಹಸೀಲ್ದಾರ್ ಕಚೇರಿಯಲ್ಲಿ 1 ವಾರದ ಪ್ರತಿಭಟನೆ ಮಾಡಿದಾಗ ಎಲ್ಲರಿಗೂ ನ್ಯಾಯ ಸಿಗಲಿದೆ. DCC ಬ್ಯಾಂಕ್ ಚಲೋ ಕಾರ್ಯಕ್ರಮ ಮಾಡಿ ಜಿಲ್ಲಾ DCC ಬ್ಯಾಂಕಿನ ಕಚೇರಿ ಎದುರುಗಡೆ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ನೊಂದ ರೈತರ ಉಗ್ರವಾದ ಪ್ರತಿಭಟನೆ ಮಾಡಲಿಕ್ಕೆ ನಾವು ಮುಂದಿನ ದಿನದಲ್ಲಿ ತೀರ್ಮಾನ ಬರಲಿಕ್ಕೆ, ಅದಕ್ಕೆ ಮುಂಚಿತವಾಗಿ ಸಂಬಂಧಪಟ್ಟ ಜಿಲ್ಲಾ ಬ್ಯಾಂಕ್ DCC ಬ್ಯಾಂಕಿನ ಜಿಲ್ಲಾ ಮಟ್ಟದ ಕೇಂದ್ರದ ಸಮಿತಿ ಆಡಳಿತ ಮಂಡಳಿಗಳು
ಸಹಕಾರ ಸಂಘದ ಅಧ್ಯಕ್ಷರು ಸಂಬಂಧ ಸದಸ್ಯರುಗಳು ಮತ್ತು ಪ್ರಗತಿಪರ ರೈತರೆಲ್ಲರೂ ಸೇರಿಕೊಂಡು ಎಚ್ಚೆತ್ತುಕೊಂಡು ಈ ಅಧಿಕಾರಿಗಳಿಗೆ ಮಾಡಿ ತಪ್ಪನ್ನು ಸರಿಪಡಿಸಿ ರೈತರಿಗೆಲ್ಲರಿಗೆ ಹಣ ಬರುವಾಗೆ ಅವರನ್ನು ಈಗಿರುವಂಥ ಆತಂಕದಿಂದ ಮೇಲೆ ಎತ್ತಿ ಮತ್ತು ಅವ್ರಿಗೇನು ಸಮಸ್ಯೆ ಇದೆ ಇವತ್ತು ಲೋನೆಲ್ಲ ಡ್ಯೂ ಆಗದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಜಿಲ್ಲಾಡಳಿತ ವಹಿಸಬೇಕು. ಇಲ್ಲರ ಮುಂದಿನ ದಿನದಲ್ಲಿ ತಹಸೀಲ್ದಾರ್ ಕಚೇರಿಯ ಎದುರುಗಡೆ ಪ್ರತಿಭಟನೆಯನ್ನು ಯಾವುದೇ ಕಾರಣ ನಾವು ನಿಲ್ಲಿಸಿದ್ರೆ ಅದು ಮಾಡ್ತೇವೆ. ಅದು ಆಗಿಯೂ ನಮಗೆ ನ್ಯಾಯ ಸಿಗದಿದ್ದರೆ ಜಿಲ್ಲಾ DCC ಬ್ಯಾಂಕ್ ಕಚೇರಿಗೆ ಚಲೋ ಕಾರ್ಯಕ್ರಮವನ್ನು ಮಾಡುವಂಥ ಮುಂಚಿತವಾಗಿ ಎಲ್ಲರಿಗೆ ನ್ಯಾಯ ಒದಗಿಸಿಕೊಡಬೇಕು. ಈ ಮೂಲಕ ನಾವು ಆಗ್ರಹ ಮಾಡ್ತೀವಿ.